ಓಂ ಶ್ರೀ ವೆಂಕಟೇಶ್ವರಾಯ ನಮಃ. ಎಲ್ರಿಗೂ ನಮಸ್ಕಾರ. ಮತ್ತು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ನೆಚ್ಚಿನ ಗಾನರತ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಸವಿನೆನಪಿನಲ್ಲಿ ಬೆಂಗಳೂರಿನ ಹೆಸರಾಂತ ವಾದ್ಯಗೋಷ್ಠಿ ಆದ ನಮ್ಮ ವಿನಯ್ ಜಿಪ್ಪೆಟ್ಸ್ ವತಿಯಿಂದ ಒಂದು ಸುಮಧುರ ಕರೋಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು, ಉದ್ಯೋನ್ಮುಖ ಕಲಾವಿದರು ಆಗಮಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಬೆಳಗ್ಗೆ 10 ಗಂಟೆಯಿಂದ ಸುಮಾರು 4:15 ಗಂಟೆವರೆಗೂ ಎಲ್ಲ ನಟರ ನಟಿಯರ ಗೀತೆಗಳನ್ನ ಗಾಯಕರು ಗಾಯಕಿಯರು ಹಾಡಬಹುದು. ಆದರೆ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಗಾನರತ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಅಮರ ಗೀತೆಗಳ ಕಾರ್ಯಕ್ರಮ ನಮ್ಮ ತಂಡದ ಮುಖ್ಯ ಗಾಯಕರುಗಳಿಂದ ಪ್ರಸ್ತಾಪ ಆಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮದ ನಡುವೆ ಯಾವುದೇ ಗಾಯಕ ಗಾಯಕಿ ವೇದಿಕೆಯಲ್ಲಿ ಬರುವಾಗ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ನೀಡಬೇಕು ಅಂತ, ಮತ್ತು ಅವರು ಗೀತೆಯನ್ನು ಹಾಡಿದ ನಂತರವೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ 1:30ಕ್ಕೆ ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ. ಸಂಜೆ 5 ಗಂಟೆ 5:15 ಸುಮಾರು ಕಾಫಿ ಟೀ ವ್ಯವಸ್ಥೆ ಇರುತ್ತೆ. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ನಾವು ಸುಮಾರು ಒಂದು ನಮ್ಮ ವಿನಯ್ ಜಿಪ್ಪೆಟ್ಸ್ ವಾದ್ಯಗೋಷ್ಠಿ ಸುಮಾರು 30-35 ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಗ ವಾದ್ಯಗೋಷ್ಠಿ ಕಾರ್ಯಕ್ರಮಗಳಲ್ಲಿ ನಾನು ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಗೀತೆಗಳನ್ನು ಹಾಡಿ ನಾವು ಅನ್ನವನ್ನು ತಿಂತಾ ಇದ್ದೀವಿ. ಇವತ್ತು ಜೀವನ ನಡೆಸ್ತಾ ಇದ್ದೀವಿ. ಅವರ ಗೀತೆಗಳು ಅಮೋಘವಾದ ಗೀತೆಗಳು. ಆಗಿನ ಒಂದು ಹಳೆಯ ಸುಮಧುರ ಗೀತೆಗಳಲ್ಲಿರ್ತಕ್ಕಂಥ ಸಾಹಿತ್ಯ, ಸಂಗೀತ ಸಂಯೋಜನೆ, ಆ ಒಂದು ಆನಂದ, ಆ ವಾದ್ಯಗಳಲ್ಲಿ ನುಡಿಸಿರ್ತಕ್ಕಂಥ ಅನೇಕ ಮಹನೀಯರು, ಸಂಗೀತ ನಿರ್ದೇಶಕರುಗಳು ಅಷ್ಟೊಂದು ಸುಶ್ರಾಯವಾಗಿ ಸುಂದರವಾಗಿ ಆ ಒಂದು ಗೀತೆಗಳನ್ನ ಎಲ್ಲ ಸೇರಿ ರಚನೆ ಮಾಡಿ ಹಾಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದಯಮಾಡಿ ವಾದ್ಯಗೋಷ್ಠಿ ಇದು ಕಾರ್ಯಕ್ರಮ ನಡೆಯುವಾಗ, ಹಾಡು ಹಾಡುವಾಗ ಜೋರಾಗಿ ಮೊಬೈಲ್ಗಳನ್ನ ದಯಮಾಡಿ ಬಳಸಬೇಡಿ. ಮಾತಾಡೋದಿದ್ದರೆ ಬಹಳ ಕಡಿಮೆ ಧ್ವನಿಯಲ್ಲಿ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬನ್ನಿ. ಹಾಡುಗಾರಿಕೆಯಲ್ಲಿ ಮಧ್ಯೆ ನೀವು ಮಾತಾಡ್ತಾ ಇದ್ದರೆ ಹಾಡುಗಾರರಿಗೆ ಅವಮಾನ ಅಲ್ಲ, ಆ ಸಂಗೀತ ಸರಸ್ವತಿಗೆ ಅವಮಾನ ಆದಂಗಾಗುತ್ತೆ. ದಯಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯಿಂದ ಆನಂದದಿಂದ ಎಲ್ಲರೂ ಖುಷಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.